ಶ್ರೀ ಗುರುಭ್ಯೋ ನಮಃ. NRM ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಗ್ಯಾರಂಟೀಡ್ ಕ್ವೆಶ್ಚನ್ಸ್ SSLC 2025 ಈ ವರ್ಷ ಬರುವಂತಹ ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ ಪಾರ್ಟಲ್ಲಿ ಬರುವಂತಹ ಗ್ಯಾರಂಟೀಡ್ ಕ್ವೆಶ್ಚನ್ಸ್ನ ನೋಡ್ತಾ ಇದ್ದೀವಿ. ಒಂದಷ್ಟು ನಾನಿಲ್ಲಿ ನಿಮಗೆ 45 ಕ್ವೆಶ್ಚನ್ಸ್ನ ತೊಗೊಂಡು ಬಂದಿದ್ದೀನಿ. ಫಸ್ಟ್ ಫ್ಯೂಗೆ ನಾನು ಆನ್ಸರ್ನ ಪ್ರೊವೈಡ್ ಮಾಡಿದ್ದೀನಿ. ಮುಂದಕ್ಕೆ ನಿಮಗೆ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಓಕೆ, ಬನ್ನಿ ಕ್ವೆಶ್ಚನ್ಸ್ನ ಒಂದೊಂದಾಗಿ ನೋಡೋಣ. ಇಂಪಾರ್ಟೆಂಟ್ 2-3 ಮಾರ್ಕರ್ಸ್ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಲಾಸ್ಟಲ್ಲಿ 5 ಮಾರ್ಕರ್ಸು ಇದೆ. ನಾನು ಯಾವುದು ಅಂತ ಮೆನ್ಷನ್ ಮಾಡ್ತೀನಿ. ವಾಟ್ ಆರ್ ದ ಕಾಸಸ್ ಫಾರ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಆಫ್ ಯುರೋಪಿಯನ್ಸ್? ಯಾವ್ಯಾವುದರಿಂದ ಯುರೋಪಿಯನ್ಸ್ ಇಂಡಿಯಾನ ಡಿಸ್ಕವರ್ ಮಾಡಿದ್ರು ಅಂತ ಕ್ವೆಶ್ಚನ್ ಬಂದಾಗ ಆನ್ಸರ್ ನೋಡಿ. There was great demand for Indian goods in Europe. Ottoman Turks captured Constantinople in 1453. As a result, trade contacts between India and Europe closed. ತುಂಬ ಡಿಮ್ಯಾಂಡ್ ಇತ್ತು ಅಂತ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇದ್ದೀವಿ, ಇಂಡಿಯನ್ ಗೂಡ್ಸ್ ಬಗ್ಗೆ ಯುರೋಪ್ನಲ್ಲಿ ಅಂತ. ಸೆಕೆಂಡ್ ಪಾಯಿಂಟಲ್ಲಿ ಆಟೋಮನ್ ಟರ್ಕ್ಸ್ ಕಾನ್ಸ್ಟಂಟಿನೋಪಲ್ನ 1453 ಕ್ಯಾಪ್ಚರ್ ಮಾಡಿದ್ರು ಅಂತ ಹೇಳ್ತಿದ್ದೀವಿ. ಆ್ಯಸ್ ಅ ರಿಸಲ್ಟ್, ಟ್ರೇಡ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಕ್ಲೋಸ್ಡ್. ಇವರು ಕ್ಯಾಪ್ಚರ್ ಮಾಡಿದ್ರಿಂದ ಆ್ಯಸ್ ಅ ರಿಸಲ್ಟ್ ಇಂಡಿಯಾ ಮತ್ತು ಯುರೋಪ್ನ ಮಧ್ಯ ಟ್ರೇಡ್ ಕಾಂಟ್ಯಾಕ್ಟ್ಸ್ ವ್ಯಾಪಾರಗಳು ನಿಂತು ಹೋಯಿತು ಅಂತ ಹೇಳಿದ್ದೀವಿ. ಫೋರ್ತ್ ಪಾಯಿಂಟಲ್ಲಿ ಇನ್ವೆನ್ಷನ್ ಆಫ್ ಕಂಪಾಸ್, ಆಸ್ಟ್ರೋಲೋಬ್, ಗನ್ ಪೌಡರ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಎನ್ಕರೇಜ್ ದಿಸ್. ಅಂತಂದರೆ ಏನೇನು ಇನ್ವೆಂಟ್ ಆಗಿತ್ತು? ಕಂಪಾಸ್, ಆಸ್ಟ್ರೋಲೋಬ್ಸ್, ಗನ್ ಪೌಡರ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದೆಲ್ಲ ಇನ್ವೆಂಟ್ ಆಗಿದ್ದರಿಂದ ಅದು ಇನ್ನೂ ಇದಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಯಿತು. ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ರೈಟ್ ಅಬೌಟ್ ಫಾಲ್ ಆಫ್ ಕಾನ್ಸ್ಟಂಟಿನೋಪಲ್ ಹೇಗೆ ಫಾಲ್ ಆಯಿತು ಅನ್ನೋದನ್ನ ನಾವು ಬರೀಬೇಕಾಗಿದೆ. ಫಸ್ಟ್ ಪಾಯಿಂಟಲ್ಲಿ ಇಂಪಾರ್ಟೆಂಟ್, ಅದಕ್ಕಾಗಿ ನಾನಿಲ್ಲಿ ಬೋಲ್ಡ್ ಲೆಟರ್ಸಲ್ಲಿ ಬರೆದಿದ್ದೀನಿ. ಇನ್ 1453 ಆಟೋಮನ್ ಟರ್ಕ್ಸ್ ಕ್ಯಾಪ್ಚರ್ಡ್ ದ ಕಾನ್ಸ್ಟಂಟಿನೋಪಲ್. ಅದೇ ಪಾಯಿಂಟ್ ರಿಪೀಟ್ ಆಗಿದೆ. ಕಾನ್ಸ್ಟಂಟಿನೋಪಲ್ ಅಂದರೆ ಕ್ವೆಶ್ಚನ್ಸಲ್ಲಿ ರಿಪೀಟ್ ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಮೆಮ್ರೈಸ್. ಓಕೆ, 1453 ಆಟೋಮನ್ ಟರ್ಕ್ಸ್ ಏನು ಮಾಡ್ತಾರೆ? ಕಾನ್ಸ್ಟಂಟಿನೋಪಲ್ನ ಹಿಡ್ಕೋತಾರೆ. ದೇ ಲೆವಿಡ್ ಹೆವಿ ಟ್ಯಾಕ್ಸ್ ಹಾಕ್ತಾರೆ. ದೇರ್ಫೋರ್ ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟಬಲ್. ಟ್ರೇಡು ವ್ಯಾಪಾರ ಅನ್ಪ್ರಾಫಿಟಬಲ್ ಆಗೋಯಿತು. ಸ್ಪೇನ್ ಆ್ಯಂಡ್ ಪೋರ್ಚುಗಲ್ ಟ್ರೈ ಟು ಬ್ರೇಕ್ ಮೊನೊಪೊಲಿ ಆಫ್ ಇಟಾಲಿಯನ್ಸ್ನ ಮೊನೊಪೊಲಿನ ಹಾಳು ಮಾಡಬೇಕು, ಅವ್ರ ವ್ಯಾಪಾರನ ಹಾಳು ಮಾಡೋಕ್ಕೆ ಸ್ಪೇನ್ ಪೋರ್ಚುಗಲ್ ಟ್ರೈ ಮಾಡ್ತಾ ಇರ್ತಾರೆ. ದ ಎನ್ಕರೇಜ್ಡ್ ಎಂಟರ್ಪ್ರೈಸಿಂಗ್ ಸೇಲರ್ಸ್ ಟು ಫೈಂಡ್ ನ್ಯೂ ಸಿ ರೂಟ್. ಅದಕ್ಕಾಗಿ ಹಾಳು ಮಾಡಬೇಕಲ್ಲ ಅಂತ ಇಂಡಿಯಾಗೆ ಬೇರೆ ರೂಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಬೇರೆ ಸೇಲರ್ಸ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ. ಇನ್ವೆನ್ಷನ್ ಆಫ್ ಕಂಪಾಸ್, ಆಸ್ಟ್ರೋಲೋಬ್, ಗನ್ ಪೌಡರ್, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಎನ್ಕರೇಜ್ ದಿಸ್. ಸೇಮ್ ಪಾಯಿಂಟ್ ಲಾಸ್ಟ್ ಕ್ವೆಶ್ಚನಲ್ಲೂ ರಿಪೀಟ್ ಆಗಿದೆ. ಬನ್ನಿ ಥರ್ಡ್ ಕ್ವೆಶ್ಚನ್ನ ನೋಡೋಣ. ಫಸ್ಟ್ ಕರ್ನಾಟಿಕ್ ವಾರ್ ಎಲ್ಲನೂ ಇಂಪಾರ್ಟೆಂಟ್ ಆಗಿದೆ. ನಾನು ಫಸ್ಟ್ ಒಂದು ಪಾಯಿಂಟ್ ವೈಸ್ ಬರ್ತಿದ್ದೀನಿ. ನಿಮಗೆ ಡೀಟೇಲ್ಡ್ ಆನ್ಸರ್ಸ್ ಬೇಕು ಅಂತ ಅಂದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನೋಟ್ಸ್ ಅಂತ ಕಮೆಂಟ್ ಮಾಡಿ, ನಾನು ನೋಟ್ಸ್ನ ಪ್ರೊವೈಡ್ ಮಾಡ್ತೀನಿ. ಆನ್ ದಿ ರಿಕ್ವೆಸ್ಟ್ ಆಫ್ ಡ್ಯೂಪ್ಲೆ, ಲಾಬೋರ್ಡನಿಸ್ ಕ್ಯಾಪ್ಚರ್ಡ್ ಮದ್ರಾಸ್. ಡ್ಯೂಪ್ಲೆ ಫ್ರೆಂಚ್ ಅವನು, ಲಾಬೋರ್ಡನಿಸ್ ಮೊರಿಷಸ್ ಅವನ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವನು ಮದ್ರಾಸ್ನ ಕ್ಯಾಪ್ಚರ್ ಮಾಡ್ತಾನೆ. ಅನ್ವರುದ್ದೀನ್ ನವಾಬ್ ಆಫ್ ಕರ್ನಾಟಕ ಹೆಲ್ಪ್ ದ ಬ್ರಿಟಿಷ್ ಏನು ಮಾಡ್ತಾರೆ? ಅನ್ವರುದ್ದೀನ್ ಹೆಲ್ಪ್ ಕೇಳಿದ್ದಕ್ಕೆ ಅವನು ಹೆಲ್ಪ್ ಮಾಡ್ತಾನೆ. ಆದರೆ ಅವನ ಆರ್ಮಿ ಫೇಲ್ ಆಗುತ್ತೆ. ಯಾವುದರಲ್ಲಿ? ಮದ್ರಾಸ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ. ಲಾಬೋರ್ಡನಿಸ್ ವೆಂಟ್ ಮೊರಿಷಿಯಸ್ ಫಾರ್ ಮನಿ. ಲಾಬೋರ್ಡನಿಸ್ ಏನು ಮಾಡ್ತಾನೆ? ಬ್ರಿಟಿಷ್ ಹತ್ರ ದುಡ್ಡು ಇಸ್ಕೊಂಡು ಮೊರಿಷಿಯಸ್ಗೆ ವಾಪಸ್ ಹೊಟ್ಟೋಗ್ಬಿಟ್ಟು ಮದ್ರಾಸ್ನ ಕೊಟ್ಬಿಡ್ತಾನೆ. ಡ್ಯೂಪ್ಲೆ ಇನ್ನೊಂದು ಸತಿ ಟ್ರೈ ಮಾಡ್ತಾನೆ ಮದ್ರಾಸ್ನ ಕ್ಯಾಪ್ಚರ್ ಮಾಡೋದಕ್ಕೆ, ಬಟ್ ಹೀ ಫೇಲ್ ಟು ವಿನ್ ದ ಮದ್ರಾಸ್. ಟ್ರೀಟಿ ಆಫ್ ಏಕ್ಸ್ಲಾ ಚಾಪಲ್ ವಾಸ್ ಅಸೈನ್ಡ್. ಈ ಟ್ರೀಟಿಗಳು ಬರುತ್ತಲ್ಲ, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಎಲ್ಲ ಟ್ರೀಟೀಸ್ನ ಚೆನ್ನಾಗಿ ನೋಡ್ಕೊಳ್ಳಿ, 1 ಮಾರ್ಕರ್ಸ್ಗೆ ಬಂದೇ ಬರುತ್ತೆ. ಆ್ಯಂಡ್ ಈ ಥರ ಡೀಟೇಲ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಬಂದಾಗ ಟ್ರೀಟಿ ಪಾಯಿಂಟ್ನ ಮಿಸ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಾನು ಬರೀ ಕ್ವೆಶ್ಚನ್ಸ್ ಕೊಟ್ಟಿದ್ದೀನಿ. ಇಫ್ ಯು ವಾಂಟ್ ಡೀಟೇಲ್ಡ್ ಆನ್ಸರ್ಸ್ ಇನ್ ಶಾರ್ಟ್ ಪಾಯಿಂಟ್ಸ್ ಆಗಿ ಎಷ್ಟು ಬರೀಬೇಕು ಎಕ್ಸಾಮ್ಗೆ ಅಷ್ಟೇ ನೋಟ್ಸ್ ಬೇಕು ಅಂತ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮೆಂಟ್ ಡೌನ್, ನೋಟ್ಸ್ ಅಂತ ಕಮೆಂಟ್ ಮಾಡಿ. ಐ ವಿಲ್ ಸೆಂಡ್ ಯು ನೋಟ್ಸ್. ಆ್ಯಂಡ್ ಇದರ ಪಾರ್ಟ್ 2 ಬೇಕಂದ್ರೂ ಕಮೆಂಟ್ಸ್ ಮಾಡಿ. ಜಾಸ್ತಿ ಕಮೆಂಟ್ಸ್ ಬಂದಷ್ಟು ಐ ವಿಲ್ ಟ್ರೈ ಟು ವಿಡಿಯೋ ಜಾಸ್ತಿ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್ಸ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಕರ್ನಾಟಿಕ್ ವಾರ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಕರ್ನಾಟಿಕ್ ವಾರ್ ಆಲ್ಸೋ ಇಂಪಾರ್ಟೆಂಟ್. ಇದರ ಎರಡರದ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಹೂ ವಾಸ್ ಡ್ಯೂಪ್ಲೆ? ವಾಟ್ ವಾಸ್ ಹಿಸ್ ಆ್ಯಂಬಿಷನ್? ಡ್ಯೂಪ್ಲೆ ಯಾರು?
ಮತ್ತು ಆನ್ ಆ್ಯಂಬಿಷನ್, ಈ ಥರ ಕಟ್ ಮಾಡಿ ಕೂಡ 2 ಮಾರ್ಕ್ಸ್ಗೆ, ಇದು 2 ಮಾರ್ಕ್ಸ್ಗೆ ಬರುವಂತಹ ಕ್ವೆಶ್ಚನ್ ಕಟ್ ಮಾಡಿ ಕೇಳ್ಬೋದು. ಹೂ ವಾಸ್ ಡ್ಯೂ ಪ್ಲೇ 1 ಮಾರ್ಕ್ಗೆ, ವಾಟ್ ವಾಸ್ ಇಸ್ ಆ್ಯಂಬಿಷನ್ನು 1 ಮಾರ್ಕಿಗೆ ಕೊಡ್ತಾರೆ. ಸೊ 2 ಮಾರ್ಕ್ಸಿಗೆ ಕೊಡ್ತಾರೆ. ಈ ಥರ ಕಟ್ ಮಾಡಿ 1 ಮಾರ್ಕ್ನ 2 ಕೇಳ್ತಾರೆ 2 ಮಾರ್ಕ್ಸ್ಗೆ. ಒಂದು ಇದ್ದೇ ಇರುತ್ತೆ ಎವ್ರಿ ಇಯರ್ ಈ ಟೈಪ್ಸ್ ಆಫ್ ಕ್ವೆಶ್ಚನ್. ನೆಕ್ಸ್ಟ್ ಬಂದು ಹೌ ಡಿಡ್ ಬ್ರಿಟಿಷ್ ಎಸ್ಟಾಬ್ಲಿಷ್ ದೇರ್ ಎಂಪೈರ್ ಇನ್ ಇಂಡಿಯಾ. ಇದಕ್ಕಾಗಿ ನೀವೇನು ಇದು ಅಷ್ಟೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಲ್ಲ. ಇದಕ್ಕೆ ನೀವೇನು ಪಾಯಿಂಟ್ಸ್ ಬರೀಬೇಕು ಅಂತ ನಾನು ನೋಟ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಹೂ ವಾಸ್ ಮಾರ್ತಾಂಡ ವರ್ಮ, ಹೌ ಡಿಡ್ ಈ ಚೆಕ್ ದ ಡಚ್ನ ಹೇಗೆ ಇಂಡಿಯಾದಿಂದ ಓಡಿಸ್ದ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಇದು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ, ಆರೆಲ್ಸ್ 3 ಮಾರ್ಕ್ಸ್ಗೂ ಕೇಳೋ ಚಾನ್ಸಸ್ ಇದೆ, ಆರೆಲ್ಸ್ 2 ಮಾರ್ಕ್ಸ್ಗೆ. ನಾವು ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ. ಮೋಸ್ಟ್ಲಿ 5 ಕೇಳ್ತಾರೆ, 5 ಕೇಳಲಿಲ್ಲ ಅಂದರೆ 3 ಕೇಳ್ತಾರೆ, ಇಲ್ಲ ಅಂದ್ರೂ 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಮೋಸ್ಟ್ ಪ್ರಾಬಬ್ಲಿ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್. ಓಕೆ, 5 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನು. ಓಕೆ, ಪಾಯಿಂಟ್ಸ್ನ ನೀವು ಟೆಕ್ಸ್ಟ್ ಬುಕ್ಕಿಂದ ಈಸಿಯಾಗಿ ಫ್ರೇಮ್ ಮಾಡ್ಕೊಬೋದು. ರೈಟ್ ಅರ್ಲಿ ಏಜ್ ಅಚೀವ್ಮೆಂಟ್ಸ್ ಆಫ್ ಮಾರ್ತಾಂಡ ವರ್ಮ. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಸ್ಟಾರ್ಟಿಂಗಲ್ಲೇ ಇದೆ. ಅವನ ಮಾವನಿಗೆ ಮೆಟರ್ನಲ್ ಅಂಕಲ್ ಇರ್ತಾನಲ್ಲ ರಾಮವರ್ಮ, ಅವ್ನಿಗೆ ಏನೇನು ಸಜೆಷನ್ಸ್ ಕೊಟ್ಟ ಆ ಪಾಯಿಂಟ್ಸ್ ಜೊತೆಗೆ 24 ಏಜಲ್ಲಿ ಅವನು ಕಿಂಗ್ ಆದ ಅಲ್ಲಿವರೆಗೂ ಆ ಪ್ಯಾರ ಇದೆಯಲ್ಲ ಆ ಪಾಯಿಂಟ್ಸ್ ಫ್ರೇಮ್ ಮಾಡಿಕೊಂಡು ಬರೀಬೇಕು ಇದಕ್ಕೆ ಆನ್ಸರು. ಅರ್ಲಿ ಏಜ್ ಅಚೀವ್ಮೆಂಟ್ಸ್ನ ಬರೀಬೇಕು. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವೆಶ್ಚನ್. ಈ ಕ್ವೆಶ್ಚನ್ ಬಂದಿಲ್ಲ ಅಂದರೆ ಮಾತ್ರ ಈ ಕ್ವೆಶ್ಚನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಬಂದೇ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಇದು ಬರುತ್ತೆ. ಓಕೆ, ನಾನು ಆವಾಗಲೇ ಹೇಳಿದ್ದು ಹೌ ಡಿಡ್ ಬ್ರಿಟಿಷ್ ಎಸ್ಟಾಬ್ಲಿಷ್ ದೇರ್ ಎಂಪೈರ್ ಇನ್ ಇಂಡಿಯಾ. ಅದಕ್ಕೆ ಡೀಟೇಲ್ಡಾಗಿ ಬರಿಬೇಕಾಗಿತ್ತು, ಯಾಕೆಂದರೆ ಅದು 2 or 3 ಮಾರ್ಕ್ಸ್ಗೆ ಕೇಳ್ತಾಯಿದ್ರು. ಓಕೆನಾ, ಇಲ್ಲಿ 5 ಮಾರ್ಕ್ಸ್ಗೆ ಕೇಳೋದ್ರಿಂದ 5 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಓಕೆ, 5 ಪಾಯಿಂಟ್ಸ್ ಬರಿಬೇಕು. ಹೌ ಡಿಡ್ ಬ್ರಿಟಿಷ್ ಎಸ್ಟಾಬ್ಲಿಷ್, ಅದೇ ಕ್ವೆಶ್ಚನ್ನ ನಾನು ಹೇಳ್ತಿರೋದು 2 or 3 or 5 ಕೇಳ್ತಾರೆ. ಬೇಸ್ಡ್ ಆನ್ ದಿ ಮಾರ್ಕ್ಸ್ ಯು ಹ್ಯಾವ್ ಟು ಇನ್ಕ್ರೀಸ್ ದಿ ಪಾಯಿಂಟ್ಸ್. ಓಕೆ, ಡೀಟೇಲಾಗಿ ಬರಿಬೇಕಾಗಿ ಬರುತ್ತೆ. 11th ಒನ್ ನೋಡಿ, ಎಕ್ಸ್ಪ್ಲೇನ್ ಡ್ಯುಯಲ್ ಗವರ್ನಮೆಂಟ್, ಹೂ ಬ್ರಾಟ್ ಇಟ್. ರಾಬರ್ಟ್ ಕ್ಲೈವ್ ತರ್ತಾನೆ ಅಲ್ಲ, ಇದು ಎಕ್ಸ್ಪ್ಲೇನ್ ಡ್ಯುಯಲ್ ಗವರ್ನಮೆಂಟ್. ಈ ಡ್ಯುಯಲ್ ಗವರ್ನಮೆಂಟ್ದು ಡೆಫಿನೇಷನ್ಸ್ 2 ಚಾಪ್ಟರ್ಸಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಚೂಸ್ ಮಾಡಿ. ಯಾವ್ದು ಬರ್ತ್ರೂ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದ್ರಿಂದ ಯು ವಿಲ್ ಗೆಟ್ ದಿ ಮಾರ್ಕ್ಸ್. ಡೋಂಟ್ ವರಿ ಅಬೌಟ್ ದ ಮಾರ್ಕ್ಸ್. ನೆಕ್ಸ್ಟ್ ಬಂದು ಮೆನ್ಷನ್ ದ ಸಿಟೀಸ್ ವಿಚ್ ಕೇಮ್ ಅಂಡರ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಒಂದು 5 to 6 ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಝಾನ್ಸಿ ಇಸ್ ದಿ ವೆರಿ ಇಂಪಾರ್ಟೆಂಟ್ ಸಿಟಿ, ಅದನ್ನು ಮಾತ್ರ ಮರಿಬೇಡಿ. ಅದರ ಜೊತೆಗೆ ಇನ್ನೊಂದು 4 ತುಂಬ ಲಿಸ್ಟ್ ಆಫ್ ಕೊಟ್ಟಿದ್ದಾರೆ. ಯು ಕ್ಯಾನ್ ರಿಮೆಂಬರ್ 5 to 6. ಓಕೆ, 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ಯೂಶ್ವಲಿ ದೇ ವಿಲ್ ಆಸ್ಕ್ ದಿಸ್ ಫಾರ್ 2 ಮಾರ್ಕ್ಸ್. ಓಕೆ, 2 ಮಾರ್ಕ್ಸ್ ಕ್ವೆಶ್ಚನ್ನು ಬರೋದು ಚಾನ್ಸಸ್ ಜಾಸ್ತಿ ಇರುತ್ತೆ. 4 ಪ್ಲೇಸಸ್ ಕೇಳ್ಬೋದು. ಹೂ ಬ್ರಾಟ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ವಾಟ್ ಈಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಅಗೇನ್ ದಿಸ್ ಇಸ್ 2 ಮಾರ್ಕ್ಸ್ ಕ್ವೆಶ್ಚನ್ ಆರ್ 3 ಮಾರ್ಕ್ಸ್ ಕ್ವೆಶ್ಚನ್. 2 ಮಾರ್ಕ್ಸ್ ಕ್ವೆಶ್ಚನ್ ಅಂದರೆ ಇಲ್ಲಿ ಇದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ ಫಸ್ಟ್ ಪಾರ್ಟ್ಗೆ. ಯಾರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ನ ತಂದರು ಅಂತ ಅದಕ್ಕೆ ಆನ್ಸರ್ನ ನೀವು ಬರೀಬೇಕಾಗತ್ತೆ. ವಾಟ್ ಈಸ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಇದೆಯಲ್ಲ, ಇದಕ್ಕೆ 1 ಮಾರ್ಕ್ನ ಕೊಡ್ತಾರೆ. ಇದೆರಡೂ ಕ್ವೆಶ್ಚನ್ನ ಕ್ಲಬ್ ಮಾಡಿ ಕೇಳಿದ್ರೆ 3 ಮಾರ್ಕ್ಸ್ಗೆ ಕೇಳ್ಬೋದು. ಗಾಟ್ ಇಟ್? ಓಕೆ, ನೆಕ್ಸ್ಟ್ ಹೌ ಡಿಡ್ ಮರಾಠಾ ಎಂಪೈರ್ ಗಾಟ್ ಡಿಕ್ಲೈನ್ಡ್ ಅಂತ ಇದೆ. ಅಂತ ಅಂದರೆ ಇದಕ್ಕೆ ನೀವು ಲಾಸ್ಟ್ ಅಂದರೆ ಅವರವರಲ್ಲೇ ಜಗಳ ಆಡ್ಕೊಂಡ್ರು ಅಂತ ಒಂದು ಪಾರ್ಟ್ ಬರುತ್ತಲ್ಲ, ಮರಾಠಾ chieftains fought themselves ಅಂತ ಒಂದು ಲೈನ್ ಬರುತ್ತೆ. ದ್ಯಾಟ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. ಐ ವಿಲ್ ಪ್ರೊವೈಡ್ ದ ನೋಟ್ಸ್ ಇಫ್ ಯು ಕಮೆಂಟ್ ನೋಟ್ಸ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ನೆಕ್ಸ್ಟ್ ಇಸ್ ಸಬ್ಸಿಡರಿ ಅಲಯನ್ಸ್. ದಿಸ್ ಇಸ್ ದ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್. ಓಕೆ, ವೆರಿ ಇಂಪಾರ್ಟೆಂಟ್. ಸ್ಟಾರ್ ಮಾಡ್ಕೊಂಡ್ಬಿಡಿ. ವೆರಿ ಇಂಪಾರ್ಟೆಂಟ್. ದೇ ವಿಲ್ ಈದರ್ ಆಸ್ಕ್ ಫಾರ್ 3 or 5 ಮಾರ್ಕ್ಸ್ ಸೆಕ್ಷನ್. ಓಕೆ, 3 or 5 ಮಾರ್ಕ್ಸ್ ಸೆಕ್ಷನ್ಗೆ ಬಂದೇ ಬರುತ್ತೆ. ಓಕೆ, ಸಬ್ಸಿಡರಿ ಅಲಯನ್ಸ್ದು ಪಾಯಿಂಟ್ಸ್ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಯು ಹ್ಯಾವ್ ಟು ಬೈ ಹಾರ್ಟ್. ನೋ ಚಾನ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನ ಇನ್ನೂ ಶಾರ್ಟ್ ಮಾಡಿ ಬರೆಯೋದಕ್ಕೆ ಚಾನ್ಸೇ ಇಲ್ಲ. ಒಂದು 6 ಪಾಯಿಂಟ್ಸ್ ಇದೆ. ಸೊ ದೇ ವಿಲ್ ಆಸ್ಕ್ ಫಾರ್ 3 ಮಾರ್ಕ್ಸ್. ನೀವು 10 ಬರಿತಾ ಇರೋದ್ರಿಂದ ಎಷ್ಟು ಮಾರ್ಕ್ಸ್ ಇದೆ ಅದರ ಡಬಲ್ ದಿ ಪಾಯಿಂಟ್ಸ್ ಬರೀಬೇಕು. 3 ಮಾರ್ಕ್ಸ್ ಇರೋದ್ರಿಂದ 6 ಪಾಯಿಂಟ್ಸ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಅದನ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ ಪೇಸ್ಟ್ ಮಾಡೋ ಥರನೇ ಮಾಡಬೇಕು. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಪಾಯಿಂಟ್ ವೈಸ್ ಯಾವ್ದು ಕೊಟ್ಟಿರ್ತಾರೋ ಅದೇ ಥರ ಬರೀಬೇಕು. ಯು ಕಾಂಟ್ ರೈಟ್ ಇಟ್ ಆನ್ ಯೋರ್ ಓನ್. ಓಕೆ, ಇದು 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಓಕೆ, ನಾನು ಇಷ್ಟೊತ್ತು 5 ಮಾರ್ಕ್ಸ್ಗೆ ಬರುತ್ತೆ ಅಂತ ಹೇಳ್ತಿದ್ನಲ್ಲ ಕ್ವೆಶ್ಚನ್ಸ್, ಅದೆಲ್ಲ ಡೈರೆಕ್ಟ್ 5 ಮಾರ್ಕ್ಸ್ ಕ್ವೆಶ್ಚನ್ ನಿಮ್ಮ ಪೇಪರ್ ಪ್ಯಾಟ್ರನಲ್ಲಿ ಇಲ್ಲದೇ ಇರ್ಬೋದು. ನಾನು ಹೇಳ್ತಾ ಇದ್ದಿದ್ದು
3+2 ಆಗಿ ದೇ ಕ್ಯಾನ್ ಡಿವೈಡ್ ಅಂತ ಹೇಳ್ತಾ ಇದ್ದಿದ್ದು. ಓಕೆ, ಅಂದರೆ ಒಂದು 2 ಮಾರ್ಕ್ಸ್ ಸೆಕ್ಷನಲ್ಲಿ ಒಂದು 3 ಮಾರ್ಕ್ಸ್ ಸೆಕ್ಷನಲ್ಲಿ ಕೊಡ್ಬೋದು ಅಂತ ಐ ವಾಸ್ ಸ್ಟಡಿಂಗ್. ಡೋಂಟ್ ಕನ್ಫ್ಯೂಸ್. 5 ಮಾರ್ಕ್ಸ್ ಕ್ವೆಶ್ಚನ್ ನಿಮಗೆ ಬರದೇ ಇರ್ಬೋದು. ಓಕೆ, ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ದಿಸ್ ಈಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವೆಶ್ಚನ್. ಓಕೆ, 6 ಪಾಯಿಂಟ್ಸ್ ಇದೆ ಅನಿಸುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿದೆ. ಆ್ಯಸ್ ಇಟ್ ಈಸ್ ಕಾಪಿ ಆ್ಯಂಡ್ ಪೇಸ್ಟ್ ಯು ಹ್ಯಾವ್ ಟು ಡೂ. ಇಂಪ್ಯಾಕ್ಟ್ ಆಫ್ ಎಜುಕೇಷನ್ ಸಿಸ್ಟಮ್. ಅಗೇನ್ ದಿಸ್ ನೋಡಿ, ಈ ಕ್ವೆಶ್ಚನ್ ಕೊಟ್ಟರೆ ಇದು ಕೊಡಲ್ಲ, ಅಕಸ್ಮಾತ್ ಈ ಕ್ವೆಶ್ಚನ್ ಕೊಟ್ಟರೆ ಈ ಕ್ವೆಶ್ಚನ್ ಕೊಡೋದಿಲ್ಲ. ಓಕೆ, ಒಂದು ಬಂದೇ ಬರುತ್ತೆ, ಐದರ್ ದಿಸ್ ಆರ್ ದಿಸ್. ಓಕೆ, ನೆಕ್ಸ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್. ಇದ್ರ ಪಾಯಿಂಟ್ಸ್ನ ಆ್ಯಸ್ ರೀಸ್ ಬರೀಬೇಕಾಗತ್ತೆ. ಓಕೆ, ಚಾರ್ಟರ್ ಆ್ಯಕ್ಟ್ 1813 ಮತ್ತು 1833. ಎರಡರದ್ದು ಪಾಯಿಂಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆ ಆ್ಯಕ್ಟ್ಸ್ನ ಓದ್ಬಿಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಕಣ್ಣು ಹಾಯಿಸ್ಕೊಂಡು ಹೋಗಿ. ಮಿಂಟೋ ಮಾರ್ಲೆ ಆ್ಯಕ್ಟ್, ಇದಕ್ಕೆ ಇನ್ನೊಂದು ನೇಮ್ ಕೂಡ ಇದೆ. ಆ ನೇಮಿಂದ ಕೂಡ ಕ್ವೆಶ್ಚನ್ ಫಾರ್ಮ್ ಆಗ್ಬೋದು. ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ, ಆಮೇಲೆ ವೈ ಅಂತ ಕೇಳ್ಬೋದು. ಯಾಕೆ ಇದಕ್ಕೆ ಮಿಂಟೋ ಮಾರ್ಲೆ ಆ್ಯಕ್ಟ್ ಅಂತ ಹೆಸರು ಬಂತು ಅಂತ ಯು ಹ್ಯಾವ್ ಟು ಆನ್ಸರ್. ಫಸ್ಟ್ ನೇಮ್ ಇಸ್ ಗವರ್ನರ್, ಸೆಕೆಂಡ್ ನೇಮ್ ಈಸ್ ಆ ಥರ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಬಿಕಾಸ್ ಇದಕ್ಕೆ ಎಲ್ಲ ನೇಮ್ಸ್ನ ಕೊಟ್ಟಿರೋದ್ರಿಂದ ವೈ ಅಂತ ಕ್ವೆಶ್ಚನ್ ಕೇಳ್ಬೋದು. ದಿಸ್ ಕ್ಯಾನ್ ಬಿ ಆಫ್ 2 ಮಾರ್ಕ್ಸ್ ಓನ್ಲಿ. ಓಕೆ, ಎಕ್ಸ್ಪ್ಲೈನ್ ದ ಪಾಲಿಸಿ ಆಫ್ ಅಸರ್ಷನ್. ದಿಸ್ ಇಸ್ ಆಲ್ಸೋ 2 ಮಾರ್ಕ್ಸ್. ಇದು ಒಂದು ಆ್ಯಕ್ಟಲ್ಲಿ ಒಂದು ಪೂರಾ ಲೈನ್ ಇದೆ, ಪಾಲಿಸಿ ಆಫ್ ಅಸರ್ಷನ್ ಅಂದರೆ ಏನು ಅಂತ. ಓಕೆ, ನೆಕ್ಸ್ಟ್ 23rd, ವೈ 18th century ಇಸ್ ಕಾಲ್ಡ್ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಇದರಲ್ಲಿ ನಮಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಯಾಕೆ ಅಂದರೆ ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಸಾಯ್ತಾರೆ ಅಲಾಂಗ್ ವಿತ್ ದಿ ಔರಂಗಜೇಬ್. ಇವರಿಬ್ಬರು ಸಾಯೋದ್ರಿಂದ ಮೆನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು. ದೇರ್ ಫಾರ್ 18th century ಇಸ್ ಕಾಲ್ಡ್ ಸೆಂಚುರಿ ಆಫ್ ಪೊಲಿಟಿಕಲ್ ಪ್ರಾಬ್ಲಮ್ಸ್. ಸಿಮಿಲರ್ ಕ್ವೆಶ್ಚನ್ ಬರುತ್ತೆ, ಡೋಂಟ್ ಕನ್ಫ್ಯೂಸ್. ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ತೀನಿ. 31st ಕ್ವೆಶ್ಚನ್, ವೈ 19th century ಕಾಲ್ಡ್ ಇಂಡಿಯನ್ ರೆನೈಸಾನ್. ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಓಕೆ, ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಹೌ ಹೈದರಾಲಿ ಕೇಮ್ ಟು ಪವರ್. ದಿಸ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಬಟ್ ಪೇಪರ್ನ ಟಫ್ ಮಾಡಬೇಕು ಅನ್ನೋದಾದರೆ ಮಾತ್ರ ಈ ಕ್ವೆಶ್ಚನ್ನ ಕೇಳ್ತಾರೆ. ಹೆಂಗೆ ಬಂದ ಅಂತಂದರೆ ಯು ನೋ ದಿ ಆನ್ಸರ್, ಇಟ್ಸ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ಇಫ್ ಯು ವಾಂಟ್ ಐ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ದಿ ನೋಟ್ಸ್. ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಬಾಕ್ಸ್ ನೋಟ್ಸ್ ಅಂತ ಕಮೆಂಟ್ ಮಾಡಿ. ಹೌ ಡಿಡ್ Dondiaburg fought the British? Again, very important question. They can either ask for 3 marks or 2 marks. Most probably 3 marks ಆಗಿ ಕೇಳ್ತಾರೆ ಈ ಕ್ವೆಶ್ಚನ್. ಓಕೆ, ಹೌ ಕಿತ್ತೂರು ರಾಣಿ ಚೆನ್ನಮ್ಮ fought the British. This is also not ಮೇನ್ಲಿ ಇಂಪಾರ್ಟೆಂಟ್ ಏನಲ್ಲ ಈ ಕ್ವೆಶ್ಚನ್. ಓಕೆ, ಅಂತ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಲ್ಲ ಇದು. ಬಟ್ ಅಗೇನ್ ಪೇಪರ್ ಟಫ್ ಮಾಡಬೇಕು ಅಂತಂದರೆ ಈ ಕ್ವೆಶ್ಚನ್ನ ಕೇಳ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮದು ಅಚೀವ್ಮೆಂಟ್ಸ್ ಬರೀರಿ ಅಂತ ಕೇಳ್ಬೋದು. ಫಾರ್ 2 ಮಾರ್ಕ್ಸ್ ಕೇಳ್ಬೋದು ಅಷ್ಟೇ. ಬಟ್ ದಿಸ್ ರಾಯಣ್ಣದು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲಿ ಇಟ್ ಹ್ಯಾಸ್ ಬೀನ್ ರಿಪೀಟೆಡ್. ಅಮರಳ ಸುಳ್ಯ ರಿವೋಲ್ಟ್. ಈ ರಿವೋಲ್ಟ್ಸ್ ಬರುತ್ತಲ್ಲ, ಸುರಪುರ, ಜಮೀನ್ದಾರ್, ಇವ್ 3 ಕೂಡ ವೆರಿ ಇಂಪಾರ್ಟೆಂಟ್. VIP. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಓಕೆ, ಇದರದ್ದು ನೀವು ಜಸ್ಟ್ 1-2-3 ಪಾಯಿಂಟ್ಸ್ ನೋಡ್ಕೊಳ್ಳಿ ಸಾಕು. ಡೀಟೇಲಾಗಿ ಏನು ಬೇಡ. 2 or 3 ಮಾರ್ಕ್ಸ್ಗೆ ಬರುವಂತಹ ಕ್ವೆಶ್ಚನ್ಸ್ ಇವು. ಆ್ಯಂಡ್ ಆಲ್ಸೋ ರಿಮೆಂಬರ್ ದ ನೇಮ್ಸ್. ವೀರಪ್ಪ ನಾಯಕ ಅಂತ ಕನ್ಫ್ಯೂಷನ್ ಆಗಬೇಡಿ. ರಿಮೆಂಬರ್ ದ ನೇಮ್ಸ್. Coming back to this question, why 19th century is known as Indian Renaissance. This is very very important. VIP ಇದು. ಓಕೆ, ಇದು ಅಗೇನ್ ರಿಪೀಟ್ ಆಗೇ ಇರುತ್ತೆ. ಇದಕ್ಕೆ ಆನ್ಸರ್ಸ್ ನಿಮ್ಮ ಈ ಲೆಸನ್ದು ಸ್ಟಾರ್ಟಿಂಗಲ್ಲೇ ಇದೆ. ನಾನು ಅದನ್ನು ಪಾಯಿಂಟ್ಸ್ ಆಗಿ ನೋಟ್ಸಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ಥರ ಪ್ರೊವೈಡ್ ಮಾಡ್ತೀನಿ. ರೈಟ್ ದ ಕಾಂಟ್ರಿಬ್ಯೂಷನ್ ಆಫ್ ಬ್ರಹ್ಮ ಸಮಾಜ್, ಆರ್ಯ ಸಮಾಜ್. ಈ ಸಮಾಜ್ಗಳಿದೆಯಲ್ಲ, ಬ್ರಹ್ಮ ಆ್ಯಂಡ್ ಆರ್ಯ ಆರ್ ವೆರಿ ಇಂಪಾರ್ಟೆಂಟ್. ಪ್ರಾರ್ಥನಾ ನಾಟ್ ವೆರಿ ಇಂಪಾರ್ಟೆಂಟ್. ಸತ್ಯಶೋಧಕನೂ 2 ಮಾರ್ಕ್ಸಿಗೆ ಬಂದರೆ ಬರ್ಬೋದು, ಇಲ್ಲ 1 ಮಾರ್ಕ್ ಅಷ್ಟೇ ಬರೋದು. ಓಕೆ, ಬಟ್ ಆರ್ಯ ಆ್ಯಂಡ್ ಬ್ರಹ್ಮ ಸಮಾಜ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದ ಪರ್ಸನ್ಸ್ ಆಲ್ಸೋ ಆರ್ ವೆರಿ ಇಂಪಾರ್ಟೆಂಟ್. ರಾಜಾರಾಮ್ ಮೋಹನ್ ರಾಯ್ ಆ್ಯಂಡ್ ದಯಾನಂದ ಸರಸ್ವತಿ, ದೇ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್,
ಬಟ್ ಪೇಪರ್ ಟಫ್ ಮಾಡಬೇಕು ಅಂತಂದರೆ ದೇ ವಿಲ್ ಡೆಫಿನೆಟ್ಲಿ ಆಸ್ಕ್. ಒಂದು ಟಫ್ ಪೇಪರಲ್ಲಿ ಇಟ್ ಹ್ಯಾಸ್ ಬೀನ್ ಅಪಿಯರ್ಡ್ ಬಟ್ ನಾಟ್ ರಿಪೀಟೆಡ್. ಹೌ ಆರ್ಯ ಸಮಾಜ್ ಬ್ರಾಟ್ ಪೇಟ್ರಿಯಾಟಿಸಮ್, ನಾಟ್ ಅಟ್ ಆಲ್ ಇಂಪಾರ್ಟೆಂಟ್ ಅಲ್ಲ ಇದು. ಬಟ್ ಪೇಪರ್ನ ದೇ ಹ್ಯಾವ್ ಟು ಟ್ರಿಕ್ ಆಗಿ ಮಾಡಬೇಕು ಅಂತ ಅಂದರೆ ದೇ ಕ್ಯಾನ್ ಆಸ್ಕ್ ದಿಸ್ ಕ್ವೆಶ್ಚನ್. ಹೂ ಫೌಂಡ್ ಸತ್ಯಶೋಧಕ ಸಮಾಜ್ ಆ್ಯಂಡ್ ವೈ? ಈ ಕ್ವೆಶ್ಚನ್ ಇದೆಯಲ್ಲ, ದಿಸ್ ಈಸ್ ಆಲ್ಸೋ ನಾಟ್ ವೆರಿ ಇಂಪಾರ್ಟೆಂಟ್, ಬಟ್ ದೇ ಕ್ಯಾನ್ ಆಸ್ಕ್ ಹೂ ಫೌಂಡ್ ಅನ್ನೋದನ್ನ ಕೇಳ್ಬೋದು 2 ಮಾರ್ಕ್ಸ್ಗೆ. ವೈ ಸ್ವಾಮಿ ವಿವೇಕಾನಂದ ಈಸ್ ಕಾಲ್ಡ್ ರೆವಲ್ಯೂಷನರಿ ಮಂಕ್ ಅಮಂಗ್ ದ ಯೂತ್? ದಿಸ್ ಇಸ್ ಆಲ್ಸೋ ಅಗೇನ್ ನಾಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ಬಟ್ ಸ್ವಾಮಿ ವಿವೇಕಾನಂದ ಬಗ್ಗೆ ಕೇಳ್ತಾರೆ. ಈ ಕ್ವೆಶ್ಚನ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಟ್ರಿಕ್ಕಿ ಮಾಡಬೇಕು ಪೇಪರ್ ಅಂದರೆ ಮಾತ್ರ ಕೇಳುವಂಥ ಕ್ವೆಶ್ಚನ್. 38 ಕ್ವೆಶ್ಚನ್, ವೈ ಆ್ಯನಿ ಬೆಸೆಂಟ್ ಸ್ಟಿಲ್ ರಿಮೆಂಬರ್ಡ್? ಅವರ ಅಚೀವ್ಮೆಂಟ್ಸ್ನ ನಾವು ಬರೀಬೇಕಾಗುತ್ತೆ. ವೆರಿ 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 ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. ನೀವು ಏನು ಓದಲಿಲ್ಲ ಅಂದರೂ ದಿಸ್ ಕ್ವೆಶ್ಚನ್ ವಿಲ್ ಡೆಫಿನೆಟ್ಲಿ ಕಮ್ ಇನ್ ದ ಎಕ್ಸಾಮ್ಸ್. Mention the demand of moderates. This can be asked. Okay, moderates ಯಾವ ಡಿಮ್ಯಾಂಡ್ಸ್ನ ಇಟ್ಟರು ಬ್ರಿಟಿಷರ ಮುಂದೆ ಅಂತ. ನಾಟ್ ಇಂಪಾರ್ಟೆಂಟ್. ಎಕ್ಸ್ಪ್ಲೈನ್ ರೇನ್ ಥಿಯರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಹೂ ಸೆಡ್ ಇಟ್? ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆ ಅದೇ ಸ್ಟೇಟ್ಮೆಂಟ್ನ ಯು ಹ್ಯಾವ್ ಟು ಕಾಪಿ ಆ್ಯಂಡ್ ಪೇಸ್ಟ್. ಹೂ ಸೆಡ್ ಇಟ್? ದಾದಾಬಾಯಿ ನವರೋಜಿ. ಓಕೆ. Write about extremists. Very important question. Write about extremists. ಇದರಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅಂತ ಒಬ್ಬರು ಬರ್ತಾರೆ. ಹಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓವರಾಲ್ ಎಕ್ಸ್ಟ್ರೀಮಿಸ್ಟ್ ಬಗ್ಗೆ ಬರೀರಿ ಅಂತ ಕೇಳಿದ್ರೆ ಅವರ ಅಚೀವ್ಮೆಂಟ್ಸ್ನ ನೀವು ಬರಿಬೇಕಾಗತ್ತೆ. ಯಾವ್ಯಾವುದು? ಅಗೇನ್ ಬೆಂಗಾಲ್ ಪಾರ್ಟಿಷನ್ನ ಕ್ಯಾನ್ಸಲ್ ಮಾಡಿಸಿದಾಗಿರ್ಬೋದು ಅದು. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಬಟ್ ಇದಕ್ಕಿಂತ ವೆರಿ ಇಂಪಾರ್ಟೆಂಟ್ ಇದು 41 ಕ್ವೆಶ್ಚನ್ ನಂಬರ್ ಇದೆಯಲ್ಲ, ಇದು ಕೇಳಿದ್ರೆ ಜಸ್ಟ್ 2 ಮಾರ್ಕ್ಸ್ ಕೇಳ್ಬೋದು. ಬಟ್ 42 ಕ್ವೆಶ್ಚನ್ ನಂಬರ್ ದೇ ಕ್ಯಾನ್ ಆಸ್ಕ್ ಫಾರ್ 3 ಮಾರ್ಕ್ಸ್. ಅಚೀವ್ಮೆಂಟ್ಸ್ ಆಫ್ ಬಾಲ್ ಗಂಗಾಧರ್ ತಿಲಕ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾ ಹೇಳ್ದಂಗೆ ದಿಸ್ ಕ್ಯಾನ್ ಬಿ ಓನ್ಲಿ ಆಸ್ಕ್ ಫಾರ್ 41ನ ನಾವು 2 ಮಾರ್ಕ್ಸಿಗೆ ಕೇಳ್ಬೋದು, ಬಟ್ ದಿಸ್ ಕ್ಯಾನ್ ಬಿ ಆಸ್ಕ್ ಫಾರ್ 3 ಮಾರ್ಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸ್ವರಾಜ್ ಅಂತ ಹೇಳಿದ್ರು, ಆ ಲೈನ್ 1 ಬರುತ್ತೆ. ಆ್ಯಂಡ್ ಯಾವ್ಯಾವ ಪೇಪರ್ನ ದೇ ಎಸ್ಟಾಬ್ಲಿಷ್ಡ್, ಕೇಸರ್ ಅನ್ನುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್ ಅಬೌಟ್ ಬಾಲ್ ಗಂಗಾಧರ್ ತಿಲಕ್ ಕ್ವೆಶ್ಚನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ರಿಪೀಟಿಂಗ್ ಇಂಪಾರ್ಟೆಂಟ್ ವರ್ಡ್ ಮೆನಿ ಟೈಮ್ಸ್ ಬಿಕಾಸ್ ಇಟ್ ಹ್ಯಾಸ್ ದ ವೇಟೇಜ್. ಮೆನ್ಷನ್ ಫ್ಯೂ ರೆವಲ್ಯೂಷನರಿ ನೇಮ್ಸ್. ಸಿ ದಿಸ್ ಕ್ಯಾನ್ ಬಿ ಆಸ್ಕ್ಡ್, ಬಟ್ ಪೇಪರ್ ಈಸಿ ಇದ್ದರೆ ಮಾತ್ರ ಬರುತ್ತೆ. ಇಂಪಾರ್ಟೆಂಟ್ ಅಂತ ಇಲ್ಲ, ರಿಪೀಟ್ ಆಗಿದೆ. there are few names, I may be wrong, but 10 names ಇರ್ಬೋದು. you can just remember 6. ಓಕೆ, ಇದರಲ್ಲಿ ಕೆಲಸ ಆಗೋಗುತ್ತೆ. ಇದು ವರ್ಲ್ಡ್ ವಾರ್ ರಿಲೇಟೆಡ್ ಆಗಿರುವಂಥದ್ದು ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೊಗೊಂಡು ಬರ್ತೀನಿ. ಎಕ್ಸ್ಪ್ಲೇನ್ ವರ್ಸೈಲ್ಸ್ ಟ್ರೀಟಿ. ಆಲ್ ಟ್ರೀಟಿ ನೇಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ತುಂಬ ಇಂಪಾರ್ಟೆಂಟ್. ಓಕೆ, ಎಲ್ಲ ಟ್ರೀಟಿ ವರ್ಲ್ಡ್ ವಾರ್ 1ಅಲ್ಲಿ 2ಅಲ್ಲಿ ಓಕೆ 1ಅಲ್ಲಿ 2ಅಲ್ಲಿ ಬರುವಂಥ ಟ್ರೀಟೀಸ್ ಆಗಿರಬಹುದು, ಅಥವಾ ನಮ್ಮ ಕರ್ನಾಟಿಕ್ ವಾರಲ್ಲಿ ಬರುವಂಥ ಟ್ರೀಟೀಸ್ ಆಗಿರ್ಬೋದು, ಆರ್ ಎಲ್ಸ್ ಆಂಗ್ಲೋ ಮರಾಠಾ ವಾರ್ ಅಂತ ಕೂಡ ಇದೆಯಲ್ಲ, ಆಂಗ್ಲೋ ಮರಾಠಾ ವಾರ್. ಓಕೆ, ಆಂಗ್ಲೋ ಮರಾಠಾ ವಾರ್ ಇದರ ಟ್ರೀಟೀಸ್ ಆಗಿರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಎಲ್ಲ ಟ್ರೀಟೀಸ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇನ್ನೂ ಎಷ್ಟೊಂದು ಟ್ರೀಟೀಸ್ ನಮಗೆ ಬರ್ತಾ ಇರುತ್ತೆ. ನೀವು ಒಂದು ಟ್ರಿಕ್ನ ನಾನು ಹೇಳ್ಕೊಡ್ತೀನಿ, ದಟ್ ಈಸ್ ಫಾರ್ ಕರ್ನಾಟಿಕ್ ವಾರ್ಸ್. ಓಕೆ, ದ ಟ್ರಿಕ್ ಈಸ್ ನೋನ್ ಆ್ಯಸ್ APP. ಅಂದರೆ ಇದೇನು ದೊಡ್ಡ ಟ್ರಿಕ್ ಅಲ್ಲ. ಯು ಕ್ಯಾನ್ ಆಲ್ಸೋ ಡೂ ಸಮ್ ನೇಮ್ಸ್ಗೆ ಒಂದೊಂದು ಲೆಟರ್, ಫಸ್ಟ್ ಲೆಟರ್ಸಿಂದ ಯು ಕ್ಯಾನ್ ರಿಮೆಂಬರ್ ದ್ಯಾಟ್. ಎಕ್ಸ್ ಲಾ ಶಾಪಲ್ ಫಸ್ಟ್ ಕರ್ನಾಟಿಕ್ ವಾರ್ದು, ನೆಕ್ಸ್ಟ್ ಬಂದು ಪಾಂಡಿಚೇರಿ, ನೆಕ್ಸ್ಟ್ ಬಂದು ಪ್ಯಾರಿಸ್. ಯು ಕ್ಯಾನ್ ರಿಮೆಂಬರ್ ಲೈಕ್ ದಿಸ್. ಓಕೆ, ಕಮೆಂಟ್ ಬಾಕ್ಸಲ್ಲಿ ನೋಟ್ಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಪಿನ್ ಮಾಡಿ